ನಮಸ್ಕಾರ, ನಾನು ನಿಮ್ಮ ವಿಕ್ರಮ್ ಸುರೇಶ್ ಮಾತಾಡ್ತಾ ಇದ್ದೀನಿ ದುರ್ಗಶ್ರೀ ವೆಂಚರ್ಸ್ ಇಂದ. ಇವತ್ತು ರೂಪಾ ರಮೇಶ್ ಹೋಲ್ಗರ್ಸ್ ಕಡೆಯಿಂದ ಒಂದು ಹೊಸ ಲೇಔಟ್ ನ ಲಾಂಚ್ ಮಾಡ್ತಾ ಇದೀವಿ. ಸದ್ಯಕ್ಕೆ ನೋಡ್ತಾ ಇರ್ಬೋದು, ನೆಲಮಂಗಲ ಸರ್ಕಲ್ ಇಂದ ಜಸ್ಟ್ ಕುಣಿಗಲ್ ಕಡೆಗೆ ತಿರ್ಕೊಂಡ್ರೆ ಫಸ್ಟ್ ಟೋಲ್ ಬರುತ್ತೆ. ಈ ಟೋಲ್ ಆಗಿದ ತಕ್ಷಣ ಎಂಟಗಾನಹಳ್ಳಿ ಅನ್ನೋ ಒಂದು ವಿಲೇಜ್ ಸಿಗುತ್ತೆ. ವಿಲೇಜ್ ಅಟ್ಯಾಚ್ಡ್ ಮಾಡಿರುವಂತ ಒಂದು ಲೇಔಟ್ ಕರ್ಕೊಂಡು ಹೋಗ್ತೀನಿ. ನೀವು ಪ್ರೈಸ್ ಕೇಳಿದ್ರೆ ಅಂತೂ ನಿಜವಾಗ್ಲೂ ಇಷ್ಟು ಕಡಿಮೆ ಬಡ್ಜೆಟ್ ಅಲ್ಲಿ ಮಾರಾಟ ಮಾಡ್ತಾ ಇದಾರೆ ಅಂತ ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ. ಬನ್ನಿ, ಪ್ರತಿಯೊಂದು ಮಾಹಿತಿ ಕೊಡ್ತಾ ಲೇಔಟ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸರ್, ಈ ರೋಡ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ನೆಲಮಂಗಲಕ್ಕೆ ಹೋಗುತ್ತೆ. ಸರ್ ನೋಡಿ, ಆ ಕಡೆ ಹೋದ್ರೆ ನಿಮ್ಗೆ ಹಾಸನ್ ಕಡೆಗೆ ಹೋಗುತ್ತೆ. ಹಾಸನ್ ಮೈಸೂರು ರೋಡ್ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ನೋಡಿ ಸರ್, ಇದೇ ಎಂಟಗಾನಹಳ್ಳಿ ಅಂತ ನೋಡ್ತಾ ಇದ್ರಲ್ಲ, ಎಂಟಗಾನಹಳ್ಳಿ ಈ ವಿಲೇಜ್ ಎಂಡಲ್ಲೇ ಇರುವಂತ ಲೇಔಟ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ದುರ್ಗಶ್ರೀ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ವಿಕ್ರಮ್ ಸುರೇಶ್. ಪ್ರೆಸೆಂಟ್ ಲೊಕೇಶನ್ ಅಲ್ಲಿ ಇದ್ದೀವಿ. ಎಂಟಗಾನಹಳ್ಳಿಯಿಂದ ಜಸ್ಟ್ ಒಂದೇ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಈ ಲೇಔಟು. ಈ ಲೇಔಟ್ ಬರೋದು ತುಂಬಾ ಈಸಿ. ಯಾಕಂದ್ರೆ ಇಲ್ಲಿ ನಿಯರ್ ಬೈ RR ರೆಸಾರ್ಟ್ ನೀವು ನೋಡ್ತಾ ಇದ್ರಲ್ಲ, ಅದೇ RR ರೆಸಾರ್ಟ್ ಅಂತ ಇದೇ ನಮ್ಮ ಲೊಕೇಶನ್. ಆಮೇಲೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ನಿಮ್ಗೆ ಹಾಸನ್ ಹೈವೇ ರೋಡ್. ಹಾಸನ್ ಹೈವೇ ರೋಡ್ಗಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ಲೇಔಟ್. ಹಾಗೆ ಜಸ್ಟ್ 1 ನಿಮಿಷದಲ್ಲಿ ನಮ್ಮ ಎಲ್ಲ ಕಡೆಗೂ ಪಾಸ್ ಆಗ್ಬೋದು. ನೋಡಿ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಾಸನ್ ರೋಡ್, ಆಕಡೆ 2-3 ಕಿಲೋಮೀಟರ್ಸ್ ಅಲ್ಲಿ ನೆಲಮಂಗಲಕ್ಕೆ ಸೇರ್ಕೊಂತೀರಾ. ಹಾಗೆ ಮೈಸೂರು ರೋಡ್ಗೆ ಹೋಗ್ಬೇಕಾ, ತುಮಕೂರು ರೋಡ್ಗೆ ಹೋಗ್ಬೇಕಾ, ಪುಣೆ ರೋಡ್ಗೆ ಹೋಗ್ಬೇಕಾ, ಎಲ್ಲದಕ್ಕೂ ಮಧ್ಯದಲ್ಲಿ ಬರುವಂತ ಲೇಔಟ್ ಇದು. ಇನ್ವೆಸ್ಟ್ಮೆಂಟ್ಗಂತೂ ಹೇಳಿ ಮಾಡಿಸಿರುವಂತ ಲೇಔಟ್. ಯಾಕಂದ್ರೆ ಇಷ್ಟು ಕಡಿಮೆ ಬಡ್ಜೆಟ್ ಅಲ್ಲಿ ನಿಜವಾಗ್ಲೂ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ನ ಹೇಳ್ತೀನಿ, ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸರ್, ಲೇಔಟ್ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ನೀವು ನೋಡ್ತಾ ಇದ್ರೆ 30 ಫೀಟ್ ರೋಡ್ ಕೊಟ್ಟಿದ್ದೀವಿ ಸರ್. ಕಡಿಮೆ ಪ್ರೈಸ್ ಅಂದ್ಬಿಟ್ಟು ನಿಮ್ಗೆ 20 ಅಡಿ ರೋಡ್ ಕೊಟ್ಟಿಲ್ಲ, 30 ಅಡಿ ರೋಡ್ ಕೊಟ್ಟಿದ್ದೀವಿ. ಕರೆಂಟ್ ಫೋಲ್ ಹಾಕಿದ್ದೀವಿ, ನಂಬರಿಂಗ್ ಆಗಿದೆ, ಮೆಜರ್ಮೆಂಟ್ ಸ್ಟೋನ್ ಹಾಕಿದ್ದೀವಿ. ಸರ್, ಬೋರ್ವೆಲ್ ನೋಡಿ ಸರ್, ಅಲ್ಲಿ ಕಾಣಿಸ್ತಾ ಇದೆ, ಬನ್ನಿ ಸರ್ ತೋರಿಸ್ತೀನಿ. ಅಲ್ಲಿ ನೋಡಿ ಸರ್, ಅಲ್ಲಿ ಬೋರ್ ಕಾಣಿಸ್ತಾ ಇದೆಯಲ್ಲ, ಅದು ಬೋರ್ವೆಲ್ ಸರ್. ಅಲ್ಲಿ ಆಗ್ತಾ ಇದೆಯಲ್ಲ ಸರ್, ಅದು ಚೌಟ್ರಿ ಕಟ್ತಾ ಇದಾರೆ. ಅಲ್ಲಿ ಚೌಟ್ರಿ ಆದ್ಮೇಲೆ ಅಂತೂ ಇನ್ನೂ ಡಿಮ್ಯಾಂಡ್ ಆಗುತ್ತೆ ಸರ್. ಸರ್, ಯಾರಾದ್ರೂ ಹಾಸನ್ ಹೈವೇ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 6 ಲಕ್ಷಕ್ಕೆ ಅರ್ಧ ಸೈಟು, ಫುಲ್ ಸೈಟ್ 12 ಲಕ್ಷಕ್ಕೆ ಕೊಡ್ತಾರೆ ಸರ್. ಆದ್ರೆ ನಾವು ಕೊಡ್ತಾ ಇದೀವಿ, ಬನ್ನಿ. ಇರೋದು ಕೆಲವೇ ಸೈಟ್ಗಳು ಮಾತ್ರ. ವಿಡಿಯೋ ಮೇಲೆ ಬರ್ತಾ ಇರುತ್ತೆ ನಂಬರ್ಗೆ ಕಾಲ್ ಮಾಡಿ. ನಿಜವಾಗ್ಲೂ ಇಮಿಡಿಯೇಟ್ ಆಗಿ ಬಂದ್ರೆ ಮಾತ್ರ ಸೈಟ್ಸ್ಗಳು ಸಿಗ್ತವೆ. ಇದರಲ್ಲಿ ಈಸ್ಟ್ ವೆಸ್ಟ್ ಮಾತ್ರ ಮಾಡಿದೀವಿ. ಇದು 30-40 ಮಾತ್ರ ಮೆಜರ್ಮೆಂಟ್ ಇರೋದು. ಅದರಲ್ಲಿ ನಿಮ್ಗೆ 20-40 ಬೇಕಾ, 20-30 ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅರ್ಧ ಸೈಟು 6 ಲಕ್ಷ, ಫುಲ್ ಸೈಟು 12 ಲಕ್ಷ ಬಿಟ್ರೆ ಮತ್ತೆ ಸಿಗಲ್ಲ ಸರ್. ಇದು ಬೇಡ ಸರ್, ಇದು ಇನ್ವೆಸ್ಟ್ಮೆಂಟ್ಗೆ ಯಾಕೆ ರಿಟರ್ನ್ಸ್ ಬರುತ್ತೆ ಅಂತ ನಿಮ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸರ್. ಈಗ ಸೆಕೆಂಡ್ ಏರ್ಪೋರ್ಟ್ ಹೇಳ್ತಾ ಇದ್ರಲ್ಲ, ಕುಣಿಗಲ್ ರೋಡ್ ಕಡೆಗೆ, ಇಲ್ಲೇ ಸರ್ ಆಗ್ತಾ ಇರೋದು. ನಿಯರ್ ಬೈ ಕುಣಿಗಲ್ ರೋಡ್ ಅಲ್ಲೇ ಬರ್ತಾ ಇರೋಂತ ಸೆಕೆಂಡ್ ಏರ್ಪೋರ್ಟ್ ಕಡೆ ಹತ್ತಿರದಲ್ಲಿ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಗೆ ಹೇಳಿ ಮಾಡಿರುವಂತ ಪ್ರಾಪರ್ಟಿ ಸರ್. ಒಂದಲ್ಲ 2 ಸೈಟ್ ತಗೊಂತೀರಾ, ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಲಾಂಚ್ ಮಾಡಿದೀವಿ. ಇರೋದು ಕೆಲವೇ ಸೈಟ್ಗಳು ಸರ್. ಆಮೇಲೆ ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರು ನಿಮ್ಗೆ ಹೇಳ್ತಾ ಇದ್ದೀನಿ, ಬೆಂಗಳೂರಿಂದ ಜಸ್ಟ್ ನೆಲಮಂಗಲದಿಂದ ಕುಣಿಗಲ್ ಫಸ್ಟ್ ಟೋಲ್ ಬರುತ್ತೆ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತ ಲೇಔಟ್ ಸರ್. ಬಿಟ್ರೆ ಮತ್ತೆ ಸಿಗಲ್ಲ. ಬನ್ನಿ, ಇಮಿಡಿಯೇಟ್ ಆಗಿ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ಸರ್. ಬಿಟ್ರೆ ಈ ಪ್ರೈಸ್ ಅಲ್ಲಿ ಮತ್ತೆ ಇಲ್ಲಿ ಸೈಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸರ್. ಇನ್ನ ಒಂದ್ಸಲಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಅರ್ಧ ಸೈಟ್ 6 ಲಕ್ಷ, ಫುಲ್ ಸೈಟ್ 12 ಲಕ್ಷ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ, ವಿಡಿಯೋ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಅದೇ ಹಾಗೆ ಕಂಪ್ನಿ ಕಡೆಯಿಂದಾನೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ. ನಮಸ್ಕಾರ.